ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ 22ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಈಗ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಇದರಿಂದ KPS ಅಂತಕ್ಕಂಥ ಒಂದು ಶಿರೋನಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥ ಹೆಸರಲ್ಲಿ ಒಂದು 350 ಶಾಲೆಗಳನ್ನು ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ನಿರ್ಮಾಣ ಮಾಡಲು ಯೋಜನೆಯನ್ನು ಮಾಡಿದ್ದಾರಂತೆ. KKRDB ಅಧ್ಯಕ್ಷರ ಹೇಳಿಕೆಯಂತೆ ಇದು ಸುಮಾರು 1100 ಕೋಟಿ ರೂಪಾಯಿಗಳಂತ ಅಂದಾಜಿಸಲಾಗಿದೆ. ಇದು ಯಾರ ಹಣ? ಏತಕ್ಕಾಗಿ ಈ ಹಣ ಬಳಸಬೇಕು? ಶಿಕ್ಷಣಕ್ಕಾಗಿ ಬಳಸಿ, ಈ ಶಾಲೆಗಳನ್ನು ನೀವು ನಿರ್ಮಿಸಿ. ಆದರೆ ನಿಮ್ಮ ಪೂರ್ವಜರು, ಹಿಂದಿನ ಅಧಿಕಾರದಲ್ಲಿದ್ದವರು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅದನ್ನು ನಿರ್ವಹಣೆ ಮಾಡಿಕೊಂಡು ನೀವು ಹೋಗ್ತಾ ಇದ್ದೀರಾ ಅಂತಕ್ಕಂಥ ಮಾತು ಜನ ನೇರವಾಗಿ ನಿಮ್ಗೆ ಕೇಳ್ತಾ ಇದ್ದಾರೆ. ಈಗ ಪ್ರೈವೇಟ್ ಶಾಲೆಗಳು ಬಂದು ಎಷ್ಟು ವರ್ಷ ಆಯಿತು? ಒಂದಿಷ್ಟು ವರ್ಷ ಆಯಿತು. ಮೊದಲೆಲ್ಲ DC, SP, IAS, IPS, IFS ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿತವ್ರು ಆಗಿದ್ರಲ್ಲ. ಅಂದರೆ ಆವಾಗ ಶಿಕ್ಷಣ ಸರಿಯಾಗಿ ಶಿಕ್ಷಕರು ಬೋಧನೆ ಮಾಡ್ತಾ ಇದ್ದರು. ಅಲ್ಲಿ ಒಂದು ನಿಷ್ಠೂರವಾಗಿರ್ತಕ್ಕಂಥ, ಪ್ರಖರವಾಗಿರ್ತಕ್ಕಂಥ ಜ್ಞಾನ ಕೊಡ್ತಕ್ಕಂಥ ಶಿಕ್ಷಕರಿದ್ದರು. ಅವರಿಗೆ ಅದೇ ಥರ ಕೆಲಸ ತಗೊಳ್ತಕ್ಕಂಥ ಅಧಿಕಾರಿಗಳಿದ್ದರು ಅಂತಕ್ಕಂಥ ಮಾತು ಜನ ಹೇಳ್ತಾ ಇದ್ದಾರೆ. ಈಗೇನಾಗಿದೆ? ಎಲ್ಲ ಪ್ರೈವೇಟ್ ಸ್ಕೂಲು, ಎಷ್ಟು ಜನ ಸರ್ಕಾರಿ ನೌಕರರು ಈ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಜೂನಿಯರ್ ಕಾಲೇಜ್, ಎಷ್ಟು ಜನ ಮಕ್ಕಳು ಓದ್ತಾರ್ರಿ ಹೇಳಿ ನೋಡೋಣ. ಯಾಕೆಂದರೆ ಅಲ್ಲಿ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ. ನೀವು ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರಾಗಲಿ, ಸಚಿವರಾಗಲಿ, ಸರ್ಕಾರಿ ಅಧಿಕಾರಿಗಳಾಗಲಿ ಸರ್ಕಾರಿ ಶಾಲೆಗಳ ಕಡೆ ಗಮನನೇ ಹರಿಸ್ತಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ನೀವು ಸರ್ಕಾರಿ ಶಾಲೆಯ ಮೇಲೆ ನಜರ್ ಇಟ್ಟರೆ ಈ ಖಾಸಗಿ ಶಾಲೆಗಿಂತಲೂ ಬಹಳ ಉತ್ತಮವಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಲು ಸಾಧ್ಯ ಆಗ್ತದೆ. ಮೊನ್ನೆ ಒಂದು ಯಾವುದೋ ವೈರಲ್ ಆದ ವಿಡಿಯೋದಲ್ಲಿ ನೋಡಿದ್ದೆ ನಾನು. ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ಮಕ್ಕಳನ್ನು ಪ್ರೈವೇಟ್ ಶಾಲೆಗೆ ಓದಿಸಿ ಅಲ್ಲಿ ಕೇವಲ 8,000 ಸಂಬಳದಲ್ಲಿ ದುಡಿತಕ್ಕಂಥ ಒಬ್ಬ ಶಿಕ್ಷಕರಿಗೆ ನಮ್ಮ ಮಗ ಹೇಗೆ ಓದ್ತಾನ್ರಿ ಅಂತ ಕೇಳ್ತಾರೆ. ನಾಚಿಕೆ ಆಗ್ತದ್ರಿ ಜನರಿಗೆ ಇದನ್ನು ನಿಮ್ಗೆ ಹೇಳೋದಕ್ಕೆ. ಅದಕ್ಕೆ ನೀವು ಪಬ್ಲಿಕ್ ಸ್ಕೂಲ್ ಮಾಡಿ, ಅದಕ್ಕಿಂತಲೂ ಮುಂಚಿತವಾಗಿ ನಿಮ್ಮ ಮನಸ್ಸಾಕ್ಷಿಯಾಗಿ ನೋಡಿ ಸರ್ಕಾರಿ ಶಾಲೆಗಳಿಗೆ ವಿಸಿಟ್ ಮಾಡಿ, ಅಲ್ಲಿ ಏನೇನು ಸವಲತ್ತುಗಳಿಲ್ಲ ಸವಲತ್ತು ಕೊಡಿ, ಶಿಕ್ಷಕರಿಲ್ಲ ಅಂದರೆ ಶಿಕ್ಷಕರನ್ನು ಕೊಡಿ. ಕೆಲಸ ಮಾಡದೇ ಇರತಕ್ಕಂಥ ಶಿಕ್ಷಕರಿಗೆ ಕ್ರಮ ತೆಗೆದುಕೊಳ್ಳಿ. ಜನ ಏನು ಹೇಳ್ತಾರೆ ಗೊತ್ತಾ? ಈಗಿನ ಕಾಲದಲ್ಲಿ ಬಹುತೇಕ ಶಿಕ್ಷಕರ ಮೇಲೇ ರಾಜಕಾರಣ ನಿಂತಿದೆ ಅಂತ ಮಾತಾಡ್ತಾರೆ. ಯಾಕೆ ಶಿಕ್ಷಕರಿಗೆ ಕ್ರಮ ತಗೋತಾರೆ, ಹೆಂಗೆ ಅಂತ ಕೇಳ್ತಾರೆ ಜನ. ಅವರಿಲ್ಲ ಅಂದ್ರೆ ರಾಜಕೀಯ ನಡೆಯಲ್ಲ. ಈ ಮಾತು ಜನರಿಂದ ಬಹಳ ಕಹಿಯಾಗಿ ಹೊರ ಬರ್ತಾ ಇದೆ. ಆದ್ದರಿಂದ ನೀವು 1100 ಕೋಟಿ ಅಲ್ಲ, 2,200 ಕೋಟಿ ಖರ್ಚು ಮಾಡಿ ಪಬ್ಲಿಕ್ ಸ್ಕೂಲ್ಗಳನ್ನು ಮಾಡಿ. ಬೇಡ ಅನ್ನೋದಿಲ್ಲ. ಏನು ಪೂರ್ವ ಶಾಲೆಗಳಿವೆ, ಕೆಲವೊಂದು ಕಡೆ ಕಟ್ಟಡ ಇಲ್ಲ, ಕೆಲವೊಂದು ಕಡೆ ಕಟ್ಟಡ ಇದೆ ಮಕ್ಕಳಿಲ್ಲ, ಕೆಲವೊಂದು ಕಡೆ 4 ವರ್ಷ ಕಟ್ಟಡ ಇನ್ನೂ ಮುಗಿದಿಲ್ಲ. ನಾಚಿಕೆ ಆಗಲ್ವಾ? ಏನು ಮಾಡ್ತೀರಿ ನೀವು? KKRDB ಅಧ್ಯಕ್ಷರ ಕೆಲಸ ಏನು? ಬರೋದು, ಪ್ರೆಸ್ ಮೀಟ್ ಮಾಡೋದು, ಏನು ಅಧಿಕಾರಿಗಳು ಹೇಳಿರ್ತಾರ ಅದನ್ನು ಪ್ಲ್ಯಾನ್ ಮಾಡಿ ಕೊಟ್ಟು ಬಿಡೋದು, ಹೊರಟು ಬೆಂಗಳೂರಿಗೆ ಹೋಗೋದು. ನಾವೇನು ಹೊಯ್ಕೋಬೇಕೇನೋ ಜನ ಕೇಳ್ತಾ ಇದ್ದಾರೆ ನಿಮ್ಮನ್ನು. ಒಬ್ಬ ಕರ್ನಾಟಕ ರಾಜ್ಯದ ಧೀಮಂತ ನಾಯಕ, ದಿವಂಗತ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ ನೀವು ಬೆಳಿಬೇಕಾದರೆ, ಇನ್ನೂ ಮುಂದಿನ ಹುದ್ದೆಗೆ ಹೋಗ್ಬೇಕಾದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕ್ರಿ. ಯಾವ ಸ್ಕೂಲಿಗೆ ವಿಸಿಟ್ ಮಾಡಿರಿ ನೀವು ಹೇಳಿ ನೋಡೋಣ. ನೀವೇ ಸರ್ಪ್ರೈಸ್ ಆಗಿ ಯಾರಿಗೆ ಹೇಳ್ದಾನೆ ಯಾವುದಾದ್ರೂ ಒಂದು ಹೊಸ ಕಟ್ಟಡ ನಿರ್ಮಾಣದಲ್ಲಿ ಹೋಗಿದ್ದೀರಾ? ಹೋಗಲಿ ಬಿಡಿ. ನಿಮ್ಮ ಮತಕ್ಷೇತ್ರದಲ್ಲಿ ಜನ ಹೊಯ್ಕೊಳ್ತಾ ಇದ್ದಾರೆ, ಸ್ಕೂಲ್ಗಳು ಬಿಲ್ಡಿಂಗ್ ಸರಿ ಇಲ್ಲ, ಮಕ್ಕಳ ಮೇಲೆ ಬೀಳ್ತಾ ಇದೆ. ಏನ್ರಿ ಇದು? ಸಾವಿರಾರು ಕೋಟಿ ಮಾಲೀಕರು ನೀವು. ಸಾವಿರಾರು ಕೋಟಿಯನ್ನು ಬಳಸಿ
ಜನರಿಗೆ ಒಳ್ಳೆಯದನ್ನು ಮಾಡುವಂಥ ಹುದ್ದೆ ನಿಮಗೆ ದೇವರು ಕೊಟ್ಟಿದ್ದಾನೆ ಅಂತ ಜನ ಹೇಳ್ತಾರೆ. ಬಟ್ ನೀವು ಇದೇ ರೀತಿ ಮುಂದುವರೆದರೆ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಭವಿಷ್ಯ ಇಲ್ಲ, ನಿಮಗೆ ಒಳ್ಳೆಯದಾಗುವುದಿಲ್ಲ ಅಂತ ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ. ಆದ್ದರಿಂದ ನೀವು ಇನ್ನು ಮುಂದಾದರೂ ಜನರಿಗೆ ಒಳ್ಳೆಯದಾಗ್ತಕ್ಕಂಥ ಕೆಲಸ ನೀವು ಮನಗಂಡು, ಈಗ ಎಲ್ಲರೂ ಹೇಳಿದ್ದನ್ನು ಮಾಡಿ, ಬಟ್ ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ಅರಿತುಕೊಂಡು ಕೆಲಸ ಮಾಡ್ತೀರಿ ಅಂತಕ್ಕಂಥ ಮಾತು ಈ ರಾಜ್ಯದ ಜನ ತಮಗೆ ಹೇಳ್ತಾ ಇದ್ದಾರೆ. ಇದರೊಂದಿಗೆ ನಾನು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಅಂತಕ್ಕಂಥ 22ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.